ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. SSLC ಮುಗಿಸಿ ಮನೆಯಲ್ಲೇ ಕೂತಿದ್ದೀರಾ? PUCಯಲ್ಲಿ 50% ಅಂಕವನ್ನು ಪಡೆದಿದ್ದೀರಾ? ಮುಂದೇನು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಲೇ ಇರ್ಬೋದು. SSLC ಮೇಲೆ ಡೈರೆಕ್ಟ್ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ಬೋದು. BE ಸೇರಲು PUC ಸೈನ್ಸ್ ಮಾಡಲೇಬೇಕು ಅಂತೇನಿಲ್ಲ. ಅದು ಹೇಗೆ ಅನ್ನೋ ಕಂಪ್ಲೀಟ್ ಡೀಟೇಲನ್ನು ನಾವೀಗ ನೀಡ್ತೇವೆ ನೋಡಿ. ಸೆಕೆಂಡ್ PUC ಪರೀಕ್ಷೆನ ಈಗಾಗಲೇ 2 ಬಾರಿ ನಡೆಸಿದ್ದು 2 ಬಾರಿಯ ಎಕ್ಸಾಮ್ ರಿಸಲ್ಟ್ಸ್ ಹೊರಬಿದ್ದಿದೆ. ಈಗ 3ನೇ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸೆಕೆಂಡ್ PUCಯಲ್ಲಿ ಸೈನ್ಸ್ ಓದಿದ ಅರ್ಧಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು CET, JE ಮೇನ್ಸ್ ಪರೀಕ್ಷೆ, ಕಾಮೆಡ್ಗೆ, UGET ಬರೆದು ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ಬೋದು. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಅಷ್ಟೇ ಅಲ್ಲ, JE ಮೇನ್ಸ್ ರಿಸಲ್ಟ್ ಕೂಡ ಬಂದಿದ್ದು ಈ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದವರು ದೇಶದ IIT, IIIT, NITಗಳಲ್ಲಿ ಇಂಜಿನಿಯರ್ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡಿಬೋದು. ಈಗಾಗಲೇ ಕಾಮೆಡ್ಗೆ ರಿಸಲ್ಟ್ ಕೂಡ ಬಂದಿದೆ. ಸದ್ಯ ಅನೌನ್ಸ್ ಆಗಬೇಕಿರೋದು UGCET ಫಲಿತಾಂಶ ಮಾತ್ರ. ರಾಜ್ಯದ ಸರ್ಕಾರಿ ಅನುದಾನ ರಹಿತ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಪ್ರವೇಶಾತಿ ಪಡೆಯಲು ಈ ರಿಸಲ್ಟ್ ಬಹಳ ಮುಖ್ಯ. ಅದಕ್ಕಾಗಿ BE ಆಕಾಂಕ್ಷಿಗಳು ಕಾಯ್ತಿದ್ದಾರೆ. ಒಂದು ವೇಳೆ ಸೆಕೆಂಡ್ PUC ಫೇಲ್ ಆದವರು ಅಥವಾ PUC ವಿಜ್ಞಾನದಲ್ಲಿ 50% ಅಂಕ ಪಡೆದವರು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಸೇರ್ಬೋದೇ ಅನ್ನೋ ಪ್ರಶ್ನೆ ಹಲವರಿಗೆ ಕಾಡ್ತಿದೆ. ನೀವು ದ್ವಿತೀಯ PUCಯಲ್ಲಿ ಎಷ್ಟು ಬೇಕಾದರೂ ಮಾರ್ಕ್ಸ್ ಪಡೆಯಿರಿ ಅಥವಾ ಜಸ್ಟ್ ಪಾಸ್ ಆಗಿರಿ, ಪರವಾಗಿಲ್ಲ. ಆದರೆ ನೀವು KCET ಪರೀಕ್ಷೆ ಬರೆದು ಉತ್ತಮ ಅಂಕ ಪಡೆದಿದ್ದಲ್ಲಿ ನಿಮಗೆ ಸೀಟ್ ಸಿಗುವ ಎಲ್ಲ ಅವಕಾಶಗಳು ಇರ್ತವೆ. ನಿಮ್ಮ ದ್ವಿತೀಯ PUCಯ ಒಟ್ಟು ಅಂಕಗಳ ಪೈಕಿ 50% ಅಂಕಗಳನ್ನು KCET ಅಂಕಗಳೊಂದಿಗೆ ಸೇರಿಸಿ ರ್ಯಾಂಕ್ ಲಿಸ್ಟ್ ಬಿಡುಗಡೆ ಮಾಡಲಾಗುತ್ತೆ. ಆಗ ನೀವು ಇಂಜಿನಿಯರಿಂಗ್ ಸೀಟ್ ಪಡೆಯಲು KCET ಕೌನ್ಸಿಲಿಂಗಿಗೆ 5 ಸುತ್ತಿನವರೆಗೂ ಭಾಗವಹಿಸುವ ಅವಕಾಶ ಇರುತ್ತೆ. ಒಂದು ವೇಳೆ ನೀವು ಸರ್ಕಾರಿ ಕೋಟಾದಲ್ಲಿ ಪ್ರವೇಶಕ್ಕೆ ಅರ್ಹರಾಗದಿದ್ದಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಡಿ ಸೀಟು ಪಡಿಬೋದು. KCET ಬರೆಯದವರು ಕೂಡ ಇಂಜಿನಿಯರಿಂಗ್ ಪ್ರವೇಶ ಪಡಿಬೋದು. ಹೇಗೆ ಅಂತ ನೋಡೋದಾದರೆ, ದ್ವಿತೀಯ PUC ವಿಜ್ಞಾನದಲ್ಲಿ 50%ಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದಿದ್ರು, ಒಂದು ವೇಳೆ ನೀವು ಕರ್ನಾಟಕ CET ಬರೆಯದಿದ್ದರೂ ಇಂಜಿನಿಯರಿಂಗ್ ಸೀಟ್ ಪಡೆಯಬಹುದು. ಅದಕ್ಕೆ ನೀವು ಕಾಮೆಡ್ಗೆ, UGET ಅಥವಾ JE ಮೇನ್ ಪರೀಕ್ಷೆ ಎರಡರಲ್ಲಿ ಯಾವುದಾದ್ರೂ ಒಂದು ಬರೆದಿದ್ರೂ ಸಾಕು. ಕಡಿಮೆ ಅಂಕ ಇದ್ದರೂ UGCET, ಕಾಮೆಡ್ಗೆ, JEE ಯಾವುದಾದ್ರೂ ಒಂದು ಬರೆದಿದ್ರೂ ಮ್ಯಾನೇಜ್ಮೆಂಟ್ ಕೋಟಾದಡಿ ಇಂಜಿನಿಯರಿಂಗ್ಗೆ ಸೀಟ್ ಪಡಿಬೋದು. ವಿಜ್ಞಾನ PU ಅಂಕಗಳು ಕಡಿಮೆ ಇದ್ದಲ್ಲಿ ನಿಮಗೆ 2 ಆಯ್ಕೆಗಳಿವೆ. ಅವು ಯಾವುವು ಅಂತ ನೋಡೋದಾದರೆ, ನೀವು ಕಡಿಮೆ ಅಂಕ ಗಳಿಸಿದ್ರೂ BE ಪ್ರವೇಶ ಸಾಧ್ಯ. ಆದರೆ ಸರಾಸರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶಕ್ಕೆ ಸಿದ್ಧ ಇರಬೇಕು. ಇಲ್ಲಿ 2 ಅಂಶಗಳು ಇಂಪಾರ್ಟೆಂಟು. ನೀವು ಉತ್ತಮ ಇಂಜಿನಿಯರಿಂಗ್ ಕಾಲೇಜು ಸೇರಬೇಕು ಎಂಬ ಆಸೆಯನ್ನು ಕೈಬಿಡಬೇಕು. ಜೊತೆಗೆ ಹೆಚ್ಚು ಡೊನೇಷನ್, ಪ್ರವೇಶ ಶುಲ್ಕ ನೀಡಲು ಸಿದ್ಧರಿದ್ದರೆ ಡೀಸೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಪ್ರವೇಶವನ್ನು ಪಡಿಬೋದು. ಒಂದು ವೇಳೆ PUC ಫೇಲ್ ಆದರೆ ಮುಂದೇನು ಅಂತ ನೋಡೋದಾದರೆ, ಕೆಲವು ಸಲ ಕಡಿಮೆ ಅಂಕದಿಂದ ಯಾವುದೇ ಇಂಜಿನಿಯರಿಂಗ್ ಕಾಲೇಜಿಗೆ ಪ್ರವೇಶ ಪಡೆಯಲು ಆಗದಿರ್ಬೋದು. ಆಗ ದ್ವಿತೀಯ PUC ವಿಜ್ಞಾನ ಓದಿದ ಆಧಾರದಲ್ಲಿ ಡಿಪ್ಲೊಮೊ 2ನೇ ವರ್ಷ ಅಂದರೆ 3ನೇ ಸೆಮಿಸ್ಟರ್ಗೆ ಸುಲಭವಾಗಿ ಲ್ಯಾಟರಲ್ ಎಂಟ್ರಿ ಪಡಿಬೋದು. ನಂತರ ಡಿಪ್ಲೊಮೊ ಮುಗಿಸಿ DCET ಪರೀಕ್ಷೆ ಬರೆದು BE 2ನೇ ವರ್ಷದ ಅಥವಾ 3ನೇ ಸೆಮಿಸ್ಟರ್ಗೆ ಅಥವಾ BTechಗೆ ಅಡ್ಮಿಷನ್ ಪಡಿಬೋದು. ಅಥವಾ ನೀವು PUC ಫೇಲ್ ಆದರೂ ಮತ್ತೆ 10ನೇ ತರಗತಿ ಓದಿದ ಆಧಾರದ ಮೇಲೆ ಡಿಪ್ಲೊಮೊ ಮಾಡ್ಬೋದು. ಹಲವು ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ಗೆ ಪ್ರವೇಶ ಪಡೆಯಲು ಕನಿಷ್ಠ 50% ಅಂಕಗಳು ಬೇಕು. ಒಂದು ವೇಳೆ CET ಅಂಕಗಳು ನೆರವಿಗೆ ಬಾರದೆ BE ಪ್ರವೇಶ ಸಾಧ್ಯವಾಗದವರು ಸುಲಭವಾದ ಕೋರ್ಸ್ಗಳಾದ BSc ಸ್ನಾತಕ, BCom ಸ್ನಾತಕ ಕೋರ್ಸ್ಗಳನ್ನು ಓದ್ಬೋದು. ನಂತರ ಸರ್ಕಾರಿ ಹುದ್ದೆಗೆ ಪ್ಲಾನ್ ಮಾಡಿ ಓದ್ಬೋದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.